ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಅದೇನಿರಬಹುದು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಏನು ಬರುತ್ತೆ ನೋಡೋಣ. ಫ್ರೆಂಡ್ಶಿಪ್ ಅನ್ನೋದು ಬರ್ತದೆ. ಇಲ್ಲೊಂದು ಕ್ಲಾರಿಟಿ, ಮತ್ತೊಂದು ಡ್ರೀಮರ್, ಬಾಟಮ್ನಲ್ಲಿ ಏನಿದೆ ಅವೇರ್ನೆಸ್. ಇಲ್ಲಿಬ್ರಿಗೂ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಅನ್ನೋದು ಬರ್ತಾ ಇದೆ. ಏನೋ ಫೀಲಿಂಗ್ಸ್ ಇದೆ, ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಅನ್ನೋದಿದೆ. ಹಾಗೆ ಇಲ್ಲೊಂದು ಡ್ರೀಮರ್ ಬರ್ತಾ ಇದೆ. ನಿಮ್ಮ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳಿದೆ. ಹಾಗೆ ಯಾವುದೋ ಕಲ್ಪನಾ ಲೋಕದಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಆತ್ಮೀಯತೆ ಇದೆ. ಸಾಕಷ್ಟು ದಿನಗಳಿಂದ ಇಬ್ರಿಗೂ ಪರಿಚಯ ಇದೆ. ಈ ಫ್ರೆಂಡ್ಶಿಪ್ಗೆ ಅರ್ಥ ಹುಡುಕ್ತಾ ಇದ್ದಾರೆ ಅನ್ನೋದಿದೆ. ಕ್ಲಾರಿಟಿ ಬೇಕಿದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ ಅವರಲ್ಲಿ. ಹಾಗೆ ನಾನು ಯೋಚನೆ ಮಾಡ್ತಾ ಇರೋದು ತಪ್ಪೋ ಸರಿನಾ, ಆ ಒಂದು ಅವೇರ್ನೆಸ್ಸು ಇದೆ. ದಿನನಿತ್ಯದಲ್ಲಿ ಸಾಕಷ್ಟು ಜನನ ನಾವು ಭೇಟಿ ಮಾಡ್ತೀವಿ. ಕೆಲವರಲ್ಲಿ ಮಾತ್ರ ಒಂದು ಫ್ರೆಂಡ್ಶಿಪ್ ಇರುತ್ತೆ, ಅದು ಮುಂದುವರಿಯುತ್ತೆ. ಆದರೆ ಇಲ್ಲಿ ಅವ್ರಿಗೆ ಕನ್ಫ್ಯೂಷನ್ಸ್ ಇದೆ ಅನ್ನೋದು ಬರ್ತದೆ. ಕ್ಲಾರಿಟಿ ಬೇಕಿದೆ, ಆದರೆ ಏನೋ ಮನಸ್ಸು ಹಿಂಜರಿತಾ ಇದೆ. ನಿಮ್ಮ ಕಡೆಯಿಂದ ಗ್ರೀನ್ ಸಿಗ್ನಲ್ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು 8 ಆಫ್ ಸೋರ್ಟ್ಸ್ ಬರ್ತಾ ಇದೆ, ಮತ್ತೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ಹಾಗೆ ಹೆರೋಫೆಂಟ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ವ್ಯಾಂಡ್ಸ್. ಇಲ್ಲೊಂದು ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಲ್ಲಿ 5 ಆಫ್ ಸಾರ್ಟ್ಸ್ ಇದೆ ಬಾಟಮ್ನಲ್ಲಿ. ಇದೆಲ್ಲ ನೋಡಿದಾಗ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು ಸ್ಟ್ರಾಂಗ್ ಆಗಿದೆ, ಆತ್ಮೀಯತೆ ಇದೆ, ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಿದೆ. ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಪಾಸಿಟಿವಿಟಿ ಇದೆಯೋ ಹಾಗೆ ಫ್ಯೂಚರಲ್ಲಿ ಕೆಲವು ನೆಗೆಟಿವ್ ಥಾಟ್ಸ್ ಇದೆ ಈ ವ್ಯಕ್ತಿಗೆ. ಮುಂದೆ ಈ ಫ್ರೆಂಡ್ಶಿಪ್ಗೆ ಜಸ್ಟಿಸ್ ಕೊಡ್ತೀನಾ, ನಾನು ನಡ್ಸ್ಕೊಂಡು ಹೋಗ್ತೀನಾ ಅನ್ನೋ ಭಾವನೆನೂ ಇದೆ. ನೀವಿಬ್ಬರು ಒಟ್ಟಿಗೆ ಓದ್ತಾ ಇರಬಹುದು, ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾನಲ್ಲಿ ಮೀಟ್ ಆಗಿರಬಹುದು ನೀವಿಬ್ಬರು. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಏಜ್ ಡಿಫ್ರೆನ್ಸ್ ಇರಬಹುದು, ಕಲ್ಚರಲ್ ಡಿಫ್ರೆನ್ಸಸ್ ಇರಬಹುದು, ಹಾಗೆ ಏನೋ ಕನ್ಫ್ಯೂಷನ್ಸ್ ಇದೆ. ಈ ಕನೆಕ್ಷನ್ ನಾನು ಮುಂದುವರಿಸ್ತೀನಾ ಇಲ್ವಾ ಅನ್ನೋ ಅನುಮಾನಗಳೂ ಇದೆ. ಹಾಗೆ ಏನೋ ಡಿಫ್ರೆನ್ಸಸ್ ಇರೋದ್ರಿಂದ ಮನೆಯಲ್ಲಿ ಒಪ್ಪಿಗೆ ಸಿಗುತ್ತಾ ಇಲ್ವಾ ಹಾಗೂ ಇದೆ. ಆ ಯೋಚನೆಗಳೂ ಇದೆ. ಕನಸು ಕಾಣೋದು ತಪ್ಪಲ್ಲ, ಆದರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋದಿದೆ ಅಲ್ವಾ, ಅದು ಒಂದ್ಸರಿ ಕಷ್ಟ ಆಗುತ್ತೆ. ಇಲ್ಲಿ ಯಾವುದೋ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರಿಗೆ. ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದೆ, ಆದರೆ ಮುಂದೇನು ಅನ್ನೋದಿದೆ. ಹಾಗೆ ಜೀವನದಲ್ಲಿ ಏನೇನೋ ರಿಗ್ರೆಟ್ಸ್ ಇದೆ. ಸಾಕಷ್ಟು ಜೀವನ ನೋಡಿರುವಂಥ ವ್ಯಕ್ತಿ, ಹಿಂದಿನ ಕಹಿ ನೆನಪುಗಳೂ ಇದೆ ಅನ್ನೋದು ಬರ್ತಾ ಇದೆ. ಜೀವನ ಸಾಕಷ್ಟು ಪಾಠ ಕಲಿಸಿದೆ. ಏನೋ ಈ ಫ್ರೆಂಡ್ಶಿಪ್ನಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ, ನಂಬಿಕೆ ಇದೆ. ಮನಸ್ಸು ಮಾತ್ರ ಕ್ಲಾರಿಟಿ ಹುಡುಕ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಒಂದ್ಸರಿ ನೋಡೋಣ. ಇಲ್ಲೊಂದು ಐಸೋಲೇಷನ್ ಬರ್ತಾ ಇದೆ, ಹಾಗೆ ಲೆಟ್ಟಿಂಗ್ ಗೋ ಬರ್ತಾ ಇದೆ, ಮತ್ತೊಂದು ಚೇಂಜ್ ಇದೆ. ಇಲ್ಲೊಂದು ಎಕ್ಸಿಸ್ಟೆನ್ಸ್ ಇದೆ, ಹಾಗೆ ಕಾಂಪ್ರಮೈಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಶೇರಿಂಗ್ ಇದೆ. ಈ ಟೈಮಲ್ಲಿ ಲೋನ್ಲಿ ಫೀಲ್ ಆಗ್ತಾ ಇದೆ. ಸಾಕಷ್ಟು ಯೋಚನೆಗಳಿರೋದ್ರಿಂದ ಯಾವುದೇ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಆದಷ್ಟು ಅದನ್ನೆಲ್ಲ ಮರೆಯೋ ಪ್ರಯತ್ನ ನಡೀತಾ ಇದೆ. ತನ್ನನ್ನು ತಾನೇ ಎಷ್ಟು ಬ್ಯುಸಿ ಮಾಡಿಕೊಂಡ್ರು ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ಹಾಗೆ ಇಲ್ಲೊಂದು ಓವರ್ ಥಿಂಕಿಂಗ್ ಇದೆ. ಇವ್ರು ಯಾವಾಗಲೂ ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ, ತನ್ನ ಪರಿಸ್ಥಿತಿ ಜೊತೆ ಕಾಂಪ್ರಮೈಸ್ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ. ಯಾರನ್ನೋ ಇಷ್ಟಪಟ್ಟಿರ್ತೀವಿ, ಈ ಕನೆಕ್ಷನ್ನ ಮುಂದುವರಿಸ್ಕೊಂಡು ಹೋಗ್ತೀನಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇರೋದ್ರಿಂದ ಏನೋ ಅವ್ರ ಮನಸ್ಸಲ್ಲಿ ಪರಿವರ್ತನೆ ಆಗೋದಿದೆ. ಇಲ್ಲೊಂದು ಎಕ್ಸಿಸ್ಟೆನ್ಸ್ ಇದೆ. ನಿಮಗೋಸ್ಕರ ಏನೋ ಕಾಂಪ್ರಮೈಸ್ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ.
ಯಾಕೆಂದರೆ ಮೊದಲೇ ಹೇಳಿದೆ ಇಲ್ಲೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಅಂತ. ಹಾಗಿರೋದ್ರಿಂದ ಏನೋ ಮುಂದೆ ಟ್ರಾನ್ಸ್ಫಾರ್ಮೇಷನ್ ಇದೆ ನಿಮ್ಮ ಲೈಫಲ್ಲಿ ಅನ್ನೋದು ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಹಾಗೆ ನೋಡಿದಾಗ ಹರ್ಮಿಟ್ ಇದೆ, ಮತ್ತೊಂದು 7 ಆಫ್ ಕಪ್ಸ್, ಇಲ್ಲೊಂದು 10 ಆಫ್ ವ್ಯಾಂಡ್ಸ್, ಹಾಗೆ 5 ಆಫ್ ಸಾರ್ಡ್ಸ್, ಇಲ್ಲೊಂದು ದಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಬಾಟಮ್ನಲ್ಲಿ 4 ಆಫ್ ವ್ಯಾಂಡ್ಸ್ ಇದೆ. ನಿಮಗೂ ಮನೆಯಲ್ಲಿ ಯಾರನ್ನೋ ನೋಡ್ತಾ ಇರಬಹುದು, ಯಾರಿಗೋ ಕಾಯ್ತಾ ಇದ್ದೀರಾ, ಯಾರನ್ನೋ ಇಷ್ಟಪಟ್ಟಿದ್ದೀರಾ. ಆ ಕಡೆಯಿಂದ ನಿಮಗೂ ಕ್ಲಾರಿಟಿ ಬೇಕಿದೆ. ಈ ವ್ಯಕ್ತಿ ನಿಮ್ಗೆ ಇಷ್ಟ ಆಗಿದ್ರು ಯಾವುದೇ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ನಿಮಗೆ ಅನ್ನೋದಿದೆ. ಇಲ್ಲಿ ಇಬ್ಬರಲ್ಲೂ ಮ್ಯೂಚುವಲ್ ಫೀಲಿಂಗ್ಸ್ ಬರ್ತಾರೆ. ಇಬ್ಬರೂ ಇಷ್ಟಪಟ್ಟಿದ್ರು, ಏನೋ ಅಡೆತಡೆಗಳಿದೆ, ಯಾವುದೂ ಕೆಲಸಗಳಾಗ್ತಾ ಇಲ್ಲ, ನೀವು ಅಂದ್ಕೊಂಡಂಗೆ ಏನೂ ಆಗ್ತಾ ಇಲ್ಲ ಇಲ್ಲಿ ಅನ್ನೋದಿದೆ. ಆದರೆ ನೀವು ಮಾತ್ರ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಮುಂದೆ ಏನಾದರೂ ಆಗಬಹುದು ಹಾಗೂ ಯೋಚನೆ ಮಾಡ್ತೀರಾ. ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ, ಓವರ್ ಥಿಂಕಿಂಗ್ ಇದೆ, ಹಾಗೆ ಸ್ಲೋ ಗ್ರೋತ್ ಇದೆ. ಇದು ನಿಧಾನವಾಗಿ ಮುಂದುವರಿಯುತ್ತೆ. ಮುಂದೆ ಏನಿದೆ, ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ ಕೇಳೋಣ. ಏಂಜಲ್ಸಿಂದ ಏನು ಬರುತ್ತೆ, ಏನು ಮೆಸೇಜ್ ಇದೆ? ಇಲ್ಲೊಂದು ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ, ಮತ್ತೊಂದು ಚೇಂಜ್. ನಿಮಗೆ ಎರಡೆರಡು ಸರಿ ಕನ್ಫರ್ಮೇಷನ್ ಬರ್ತಾ ಇದೆ ನೋಡಿ. ಪವರ್, ಮತ್ತೊಂದು ಕಾನ್ಫಿಡೆನ್ಸ್, ಒನ್ ಮೋರ್ ಫೇತ್, ಇಲ್ಲೊಂದು ಲವ್ ಬರ್ತಾ ಇದೆ. ಇಲ್ಲೊಂದು ಲವ್ ಕಾರ್ಡ್ ಬರ್ತಾ ಇದೆ, ಲಿಸನ್ ಟು ಯುವರ್ ಹಾರ್ಟ್ ಅನ್ನೋದು ಬರ್ತಾ ಇದೆ. ಇಲ್ಲಿ ನಿಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಇದೆ ಈ ಕನೆಕ್ಷನ್ನಲ್ಲಿ. ಏಂಜಲ್ಸಿಂದ ನಿಮಗೆ ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ. ಒಂದೊಂದು ಸರಿ ಏನೂ ಕೆಲಸ ಆಗಿಲ್ದಿರುವಾಗ ನಮ್ಮ ನಿರಾಸೆಗಳನ್ನು, ನೆಗೆಟಿವಿಟಿನ ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗತ್ತೆ. ಕೆಲವು ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ಕೊಳ್ಳಿ. ಹಾಗೆ ನೋಡಿದಾಗ ಇಲ್ಲಿ ಯುವರ್ ಡ್ರೀಮ್ಸ್ ಹ್ಯಾವ್ ಅನ್ಟೋಲ್ಡ್ ಎನರ್ಜಿ ಅನ್ನೋದು ಬರ್ತಾ ಇದೆ. ಇಬ್ಬರಿಗೂ ಕನಸುಗಳಿದೆ, ಆದರೆ ಅದು ಪವರ್ಫುಲ್ ಆಗಿದೆ ಅನ್ನೋದು ಬರ್ತಾ ಇದೆ. ಆದಷ್ಟು ದೇವರಲ್ಲಿ ಬೇಡ್ಕೊಳ್ಳಿ, ಪಾಸಿಟಿವ್ ಆಗಿರಿ. ಆದ್ದರಿಂದ ನಿಮ್ಮ ಲೈಫು ಚೇಂಜ್ ಆಗುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಅನ್ನೋದಿದೆ. ಹಾಗೆ ಇಲ್ಲಿ ಕಾನ್ಫಿಡೆನ್ಸ್ ಇದೆ. ಬಿ ಬೋಲ್ಡ್, ರೈಸ್ ಅಪ್ ಆ್ಯಂಡ್ ಸ್ಟ್ಯಾಂಡ್ ಟಾಲ್, ಫೀಲ್ ದಿ ಫೈರ್ ಇನ್ ಯುವರ್ ಸೋಲ್ ಅನ್ನೋದಿದೆ. ಕಾನ್ಫಿಡೆಂಟ್ ಆಗಿ ಮುಂದುವರಿಯಿರಿ. ಬಿ ಬೋಲ್ಡ್ ಅನ್ನೋದಿದೆ. ಜೀವನನ ಎದುರಿಸಿ. ಬಿಲೀವ್ ಯು ಆರ್ ನಾಟ್ ಅಲೋನ್, ಸ್ಪಿರಿಟ್ ಈಸ್ ರೈಟ್ ಬಿಸೈಡ್ ಯು, ಆಸ್ಕ್ ಫಾರ್ ಗೈಡೆನ್ಸ್ ಆ್ಯಂಡ್ ಇಟ್. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಅದರಿಂದ ಪ್ರೇಯರ್ಸ್ ಮಾಡ್ಕೊಳ್ಳಿ. ನೀವು ಒಂಟಿ ಅಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇಬ್ಬರಲ್ಲೂ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಮುಂದೇನು ಅನ್ನೋ ಕ್ಲಾರಿಟಿ ಸಿಗ್ತಾ ಇಲ್ಲ. ನಿಮ್ಮ ಬಗ್ಗೆ ಅವರು ಕನಸು ಕಾಣೋದಿದೆ. ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಮುಂದಿನ ಲೈಫ್ ಬಗ್ಗೆ ಅವರು ಕನಸು ಕಾಣೋದಿದೆ. ಆದರೆ ಯಾಕೋ ಯಾವ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ. ಆದರೆ ಇಲ್ಲಿ ಏಂಜಲ್ಸಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಕಾನ್ಫಿಡೆಂಟ್ ಆಗಿರಿ. ಹ್ಯಾವ್ ಫೇತ್ ಅನ್ನೋ ಒಂದು ಮೆಸೇಜ್ ನಿಮಗಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.